ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 17 ಮಾರ್ಚ್ 2026. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, ತುಮ್ ಸಚ್ಚೆ ಸಚ್ಚೆ ಸತ್ಯ ಬಾಬಾ से ಸತ್ಯ ಕಥಾ ಸುನ್ಕರ್ ನರ್ से ನಾರಾಯಣ್ ಬಂತೆ ಹೋ. ಮಧುರ ಮಕ್ಕಳೇ, ತಾವು ಸತ್ಯ 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 ತಂದೆಯಿಂದ ಸತ್ಯವಾದ ಕಥೆಯನ್ನು ಕೇಳಿ ನರನಿಂದ नारायणनागुत्तीरी. तुम्हें 21 जन्म के लिए बेहद के बाबा से वर्षा मिल जाता है. ಇದರಿಂದ ತಮಗೆ 21 ಜನ್ಮಗಳಿಗಾಗಿ ಬೇಹದ್ದಿನ ತಂದೆಯಿಂದ ಆಸ್ತಿಯು ಸಿಕ್ಕಿಬಿಡುವುದು. ಬಾಬಾ ಹೇಳ್ತಾರೆ, ಸತ್ಯ ಸತ್ಯ ಕತೆ, ನಿಜವಾಗಿಯೂ ಸತ್ಯ ತಂದೆ ಮೂಲಕ ಸತ್ಯ ಕತೆ ಕೇಳ್ತೀರಿ. ಸತ್ಯ ಕತೆ ಅಂದ್ರೆ ಏನು? ಆತ್ಮ ಯಾವುದು ಸಂಪೂರ್ಣ ಇದೆ, ಭರ್ಪೂರಿದೆ, ಅವಿನಾಶಿಯಾಗಿದೆ. ಅದು ಪಾತ್ರದಲ್ಲೂ ಕೂಡ ಪೂರ್ಣ ರೂಪದಲ್ಲಿ ಇರ್ತದೆ. ಪಾತ್ರ 16 ಕಲಾ ಸಂಪನ್ನ, ಸಂಪೂರ್ಣ, ಪವಿತ್ರ, ನಿರ್ವಿಕಾರಿ, ಇದೆಲ್ಲವೂ ಪಾತ್ರದಲ್ಲಿ ಇರ್ತದೆ. ಇಂಥ ಸತ್ಯನಾರಾಯಣನೇ ಆಗುವಂತಹ ಸತ್ಯ ಕಥೆನೇ ಬಂದು ಬಾಬಾ ನಮಗೆ ಹೇಳ್ತಾ ಇದ್ದಾರೆ. ಇದರಿಂದ ತಾವು 21 ಜನ್ಮಗಳಿಗಾಗಿ ಈ ಒಂದು ನಾರಾಯಣ ಅವಸ್ಥಾ ಅಂದ್ರೆ ಸಂಪೂರ್ಣ ನಿಶ್ಚಿಂತ ಅವಸ್ಥಾ. ಅದು ಕಲಿಯುಗದ ಪಾತ್ರನೇ ಇರಲಿ, ಸಂಗಮ ಯುಗದೊಳಗಿನ ಈ ಪಾತ್ರನೇ ಇರಲಿ, ಅಥವಾ ಮುಂದಿನ 21 ಜನ್ಮಗಳ ಎಲ್ಲಾ ಪಾತ್ರಗಳೇ ಆಗಿರಲಿ. ಆದರೆ ಹೇಗೆ ನಾರಾಯಣ ಆ ವಿಕಾರದ ಶೇಷನಾಗದ ಮೇಲೆ ಮಲಗಿದ್ರು ಕೂಡ, ಆ ಸಮುದ್ರದ ತೆರೆಗಳ ಮಧ್ಯದಲ್ಲಿದ್ದು ಕೂಡ ಎಷ್ಟು ನಿಶ್ಚಿಂತ ಅವಸ್ಥೆಯನ್ನು ಪಡೆದಿದ್ದಾರೋ, ಅಂತಹ ಸತ್ಯ ನಾರಾಯಣನ ಅವಸ್ಥೆ ಪ್ರಾಪ್ತ ಮಾಡಿಕೊಳ್ಳುವಂತಹ ಸತ್ಯ ಕತೆ, ಸತ್ಯ ಚರಿತ್ರೆಯನ್ನ ಬಾಬಾ ಮಕ್ಕಳಿಗೆ ಹೇಳ್ತಾರೆ. ಈ ಕತೆ ಕೇಳಿದ್ರಿ ಅಂದ್ರ, ಈ ಕಥೆಯನ್ನು ಜೀವನದಲ್ಲಿ ಅನುಸರಿಸಿಬಿಟ್ರಿ ಅಂತಂದ್ರ 21 ಜನ್ಮಗಳಿಗಾಗಿ ನೀವು ಪರಮಾತ್ಮ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನ ಪಡಿತೀರಿ. ಅಂದ್ರೆ 21 ಜನ್ಮಗಳವರೆಗೆ ನಿಶ್ಚಿಂತ ಸ್ಥಿತಿ ಅನುಭವ ಮಾಡ್ತೀರಿ. ಲಕ್ಷ್ಮಿಯ ಸಮಾನ ಸಂಪನ್ನತೆ ಹಾಗೂ ಸಂಪೂರ್ಣತೆಯ ಅನುಭವವನ್ನ ಮಾಡ್ತೀರಿ. ಪ್ರಶ್ನ, बाबा की किस आज्ञा को पालन करने वाले बच्चे ही पारस बुद्धि बनते हैं? ಬಾಬಾರವರ ಯಾವ ಆಜ್ಞೆಯನ್ನ ಪಾಲನೆ ಮಾಡುವಂತಹ ಮಕ್ಕಳೇ ಪಾರಸ ಬುದ್ಧಿಯವರಾಗಿರಲು ಸಾಧ್ಯವಿದೆ? उत्तर, बाबा की आज्ञा है देह के सब संबंधों को भूलकर बाबा को और राजाई को याद करो. अंडरलाइन. ಬಹಳ ಸುಂದರ ಮಹಾವಾಕ್ಯ. ಬಾಬಾರವರ ಆಜ್ಞೆ ಆಗಿದೆ ಮಕ್ಕಳ ಪ್ರತಿಯಾಗಿ, ದೇಹ ಹಾಗೂ ದೇಹದ ಸಂಬಂಧವನ್ನ ಮರಿರಿ. ಯಾಕೆ ಮರಿರಿ ಅಂತಂದ್ರೆ, ದೇಹ ಅನ್ನೋದು ಒಂದು ವಸ್ತ್ರ ಮಾತ್ರ. ನಾಟಕದೊಳಗಿನ ಪಾತ್ರಕ್ಕೆ ಸಿಕ್ಕಿರುವಂತಹ ಒಂದು ಡ್ರೆಸ್ ಮಾತ್ರ. ಡ್ರೆಸ್ಸನ್ನೇ ದೇಹ, ಡ್ರೆಸ್ಸನ್ನೇ ನಾನು ಅಂತ ತಿಳ್ಕೊಂಡಿದೆ ಈ ಮನಸ್ಸು. ಅದಕ್ಕೆ ಮನಸ್ಸಿಗೆ ಬಾಬಾ ಆದೇಶ ಮಾಡ್ತಾರೆ, ಮಕ್ಕಳೇ, ಈ ದೇಹದಕ್ಕೆ ಸಂಬಂಧಪಟ್ಟಂತಹ ಏನೆಲ್ಲ ಸಂಬಂಧಗಳಿವೆ ಇವೆಲ್ಲವೂ ಮರ್ತು ಬಿಡ್ರಿ ಅಂತಾರೆ ಬಾಬಾ. ಯಾಕೆ ಮರೀರಿ? ಯಾಕೆ ಅಂದ್ರೆ ಇವೆಲ್ಲಾ ಸಂಬಂಧಗಳು ಈ ವಿಶ್ವ ನಾಟಕ ರೂಪಿ ನಾಟಕದೊಳಗೆ ಇರುವಂತಹ ಪಾತ್ರಗಳು, ರೆಡಿಮೇಡ್ ಫಿಕ್ಸ್ಡ್ ಗೊಂಬೆಗಳು ಇವರು. ಈ ಎಲ್ಲ ಗೊಂಬೆಗಳು ಹೀಗನ್ನಿಸ್ತದಲ್ಲ, 3D ವರ್ಲ್ಡ್ ಒಳಗ ಇವೆಲ್ಲ ನಿಜ, ಇವೆಲ್ಲ ಜೀವಂತ, ಇವುಗಳಲ್ಲಿ ಭಾವನೆ ಇದೆ ಅಂತ ಫೀಲ್ ಆಗ್ತದೆ. ಆದ್ರೆ ಬಾಬಾ ಹೇಳ್ತಾರೆ, ದೇಹದ ಸಂಬಂಧಗಳೇನದವ ಇವು ಯಾವೂ ಸತ್ಯ ಅಲ್ಲ. ಇವೆಲ್ಲವನ್ನ ಮರಿರಿ. ಮರೆತು ಒಬ್ಬ ಆತ್ಮ ಅಭಿಮಾನಿ ಆಗ್ರಿ. ಅಂದ್ರೆ ನಾ ಆತ್ಮ ಅನ್ನುವ ನಿಜದ ಸತ್ಯದ ಅನುಭವ ಮಾಡ್ರಿ. ಒಬ್ಬ ತಂದೆ ಹಾಗೂ ರಾಜಾಯಿಯನ್ನ ನೆನಪು ಮಾಡ್ಕೊಡ್ರಿ. ತಂದೆ ಅರ್ಥಾತ್ ನಿರಾಕಾರ ಪರಮಾತ್ಮನನ್ನ, ರಾಜಾಯಿ ಅರ್ಥಾತ್ ನಾನು ವಿಚಾರಿಸುವ ಮನಸ್ಸು ಅಲ್ಲ, ಅಲೆದಾಡುವ ಬುದ್ಧಿನೂ ಅಲ್ಲ, ಏರಿಳಿತದಲ್ಲಿ ಬರುವ ಸಂಸ್ಕಾರನೂ ಅಲ್ಲ, ನಾನು ದೇಹನೂ ಅಲ್ಲ, ನನಗೆ ಅಂತ್ಯ ಇಲ್ಲ. ನಾನು ನಿರಾಕಾರ ಆಗಿರುವಂತಹ ಆತ್ಮ ರಾಜ ಆಗಿರುವ ಈ ಸತ್ಯದ ಅನುಭೂತಿ ನೆನಪು ಮಾಡ್ಕೊಡ್ರಿ ಅಂತಾರೆ ಬಾಬಾ. ರಾಜ ಆಗ್ರಿ ಎಂದಿಲ್ಲ, ರಾಜಾಯಿಗೂ ಯಾದ್ ಕರೋ. ಕ್ಯೂಂಕಿ ತುಮ್ ರಾಜಾಯಿ ಹೋ. ನೀನ್ ರಾಜನೇ ಇದಿ, ರಾಜ ಇದೆ ಅಂದ್ಮೇಲೆ ನಾ ರಾಜ ಇದ್ದೀನಿ ಅನ್ನುವಂಥ
ರಾಜ್ಯ ಅಧಿಕಾರಿಯಾಗಿರುವ ನೆನಪನ್ನ ಮಾಡ್ಕೋ. ಯಹಿ ಸದ್ಗತಿ ಕೆ ಲಿಯೆ ಸದ್ಗುರು ಕಿ ಶ್ರೀಮತ್ ಹೈ. ಅಂಡರ್ಲೈನ್. ಬಹಳ ಸುಂದರ. ಇವೇ ಮಾತು ಸದ್ಗತಿಗೋಸ್ಕರ ಸದ್ಗುರು ಕೊಡುವಂತ ಶ್ರೀಮತವಾಗಿವೆ. जो इस श्रीमत को पालन करते अर्थात देही अभिमानी बनते हैं वही पारस बुद्धि बनते हैं. ಯಾರು ಬಾಬಾ ಹೇಳುವ ಈ ಎಲ್ಲ ಶ್ರೀಮತವನ್ನ ಪಾಲನೆ ಮಾಡ್ತಾರೆ, ಅರ್ಥಾತ್ ಆತ್ಮ ಅಭಿಮಾನಿ ಆಗ್ತಾರೆ, ಅವರೇ ಪಾರಸ ಬುದ್ಧಿಯವರಾಗಲು. ಪಾರಸ್ ಅರ್ಥಾತ್ ಟ್ರಾನ್ಸ್ಪರೆಂಟ್, ಯಾವುದು ಕ್ಲೀನ್, ಯಾವುದು ಪ್ಯೂರ್ ಆತ್ಮ, ಮೂಲ ಸ್ವರೂಪ, ಮೂಲ ಆತ್ಮ ನಿರಾಕಾರಿ ಸ್ಥಿತಿ ಇದೆ, ಆ ಸ್ಥಿತಿಯನ್ನ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿದೆ. ಹಿಂದಿನ ಮುರಳಿಯ ಮುಖ್ಯ ಸಾರ್ ಪೆಹಲಾ, ಇಸ್ ಅಂತಿಮ್ 84ವೇं ಜನ್ಮ में कोई भी पाप कर्म नहीं करना है. ಈ ಅಂತಿಮ 84ನೆಯ ಜನ್ಮದಲ್ಲಿ ಮಕ್ಕಳೇ ಯಾವ ವಿಕರ್ಮಗಳನ್ನ ಪಾಪಗಳನ್ನ ಮಾಡಬೇಡ್ರಿ. ಯಾಕೆಂದ್ರೆ ಅನೇಕ ಜನ್ಮಗಳಲ್ಲಿ ಮಾಡಿದ ಪಾಪ ಎಲ್ಲಾ ಸೇರಿ ಲಾಸ್ಟಿಗೆ ಇದೇ ಜನ್ಮದಲ್ಲಿನೇ ಭೋಗಿಸ್ಬೇಕಾಗ್ತದ. ಆಲ್ರೆಡಿ ಸಾಕಷ್ಟು ಪಾಪ ಇದೆ. ಈ ಕೊನೆಯ ಜನ್ಮದಲ್ಲಿ ಚುಕ್ತು ಮಾಡಿಕೊಂಡು ಕ್ಲೋಸ್ ಮಾಡಿಕೊಂಡು ನಾವು ವಾಪಸ್ ಮನೆಗೆ ಹೋಗ್ಬೇಕು ಅಂತಂದ್ರ ಈಗ ವರ್ತಮಾನದಲ್ಲಿ ಪ್ರೆಸೆಂಟ್ ಒಳಗೆ ಮತ್ತೆ ಪಾಪ ಮಾಡಬೇಡ್ರಿ. ಪಾಪ ಮಾಡಬೇಡ್ರಿ ಅಂದ್ರೆ ಸೂಕ್ಷ್ಮ ಅರ್ಥ ಏನು? ಸುಳ್ಳು ಹೇಳಬೇಡ್ರಿ, ಹೀಗೆ ಮಾಡಬೇಡ್ರಿ, ಇದು ಸ್ಥೂಲ ರೂಪದ್ದು. ಸೂಕ್ಷ್ಮ ರೂಪದ ಪಾಪ ಮಾಡಬೇಡ್ರಿ ಅಂದ್ರೆ ನಾನು ತಿಂತೀನಿ, ನಾನು ಉಣ್ತೀನಿ, ನಾನು ಮಾಡ್ತೀನಿ, ನಾನೇ ಗಳಿಸಿದ್ದು, ನಾನೇ ಕಳ್ಕೊಂಡಿದ್ದು ಪಾತ್ರ, ಗಳಿಸಿದ್ದು ಪಾತ್ರ. ನಾನು ಪಾತ್ರದಿಂದ ಪರ್ಯಾದ ನಿರಾಕಾರ ಆತ್ಮ ಇದ್ದೀನಿ. ನಾನ್ ಗಳಿಸೀನಿ ಅನ್ನೋದು ಅಜ್ಞಾನ, ನಾ ಕಳ್ಕೊಂಡೆ ಎಲ್ಲಾನು ಅನ್ನೋದು ಅಜ್ಞಾನ. ಅಂದಮೇಲೆ ಇದೇ ಪಾಪ. ನಾನು ನನಗೆ ಸಿಕ್ಕ ಪಾತ್ರವನ್ನ ನಾನು ಅಂತ ಅನ್ಕೊಂಡಿರೋದೇ ಪಾಪ. ಈ ಪಾಪ ಕರ್ಮವನ್ನ ಈ ಅಂತಿಮ ಜನ್ಮದಲ್ಲಿ ಮಾಡಬೇಡ್ರಿ. ಪುಣ್ಯಾತ್ಮರಾಗುವುದಕ್ಕಾಗಿ ಪೂರ್ಣ ಪುರುಷಾರ್ಥವನ್ನ ಮಾಡ್ರಿ. ಸಂಪೂರ್ಣ ಪಾವನ್ ಬನ್ನ ಹೇ. ಇದು ಸಂಪೂರ್ಣ ಪಾವನ ಆಗೋ ಮಾತು ಆತ್ಮನಿಗಾಗಿ ಅಲ್ಲ, ಬಾಬಾ ಮನಸ್ಸಿಗಾಗಿ ಹೇಳ್ತಾರ. ಮನಸ್ಸಿಗೆ ಪೂರ್ಣ ಪಾವನ ಆಗ್ಬೇಕು. ಯಾಕಂದ್ರೆ ಮನಸ್ಸು ಆತ್ಮ ಅಂತಾನೂ ತಿಳ್ಕೊತದ. ಅವಾಗ ನಾ ದೇಹ ಬ್ರಹ್ಮಕುಮಾರಿ, ನಾ ಇನ್ನೂ ಆಗ್ಬೇಕು, ನಾ ಇನ್ನೂ ಸ್ವಚ್ಛ ಆಗ್ಬೇಕು ಅಂತಾನೂ ಅನ್ಕೋತದ. ಅದಕ್ಕೆ ಬಾಬಾ ಹೇಳ್ತಾರೆ ಪೂರ್ಣ ಪಾವನರು ಆಗ್ರಿ. सेकेंड पॉइंट, अपनी बुद्धि को पारस बुद्धि बनाने के लिए देह के सब संबंधों को भूल देही अभिमानी बनने का अभ्यास करना है. ತಮ್ಮ ಬುದ್ಧಿಯನ್ನ ಪಾರಸ, ಸ್ವಚ್ಛ, ಶುದ್ಧ ಮಾಡ್ಕೊಳ್ಳೋದಕ್ಕಾಗಿ ದೇಹದ ಎಲ್ಲಾ ಸಂಬಂಧಗಳನ್ನ, ಡ್ರಾಮಾದಲ್ಲಿ ಸಿಕ್ಕಿರುವಂತಹ ಎಲ್ಲಾ ಉಪಲಬ್ಧಿಗಳನ್ನ, ಎಲ್ಲಾ ಪಾತ್ರದ ಸಾಮಗ್ರಿಗಳನ್ನ ಮರೆತು ಒಬ್ಬ ತಂದೆಯನ್ನೇ ನೆನಪು ಮಾಡುವಂತಹ ಅಭ್ಯಾಸವನ್ನ ಮಾಡಬೇಕಿದೆ. वरदान, पुराने संस्कारों या विघ्नों से मुक्ति प्राप्त करने वाले सदा शक्ति संपन्न भव. ಹಳೆಯ ಸಂಸ್ಕಾರಗಳ ಹಾಗೂ ವಿಘ್ನಗಳಿಂದ ಮುಕ್ತಿ ಪ್ರಾಪ್ತ ಮಾಡ್ಕೋಬೇಕಂದ್ರ ಹಳೆಯ ಸಂಸ್ಕಾರ, ಹಳೆಯ ಎಲ್ಲಾ ರೀತಿಯ ವಿಘ್ನಗಳು, ಇವೆಲ್ಲವುಗಳಿಂದ ಮುಕ್ತಿ ಪ್ರಾಪ್ತ ಮಾಡ್ಕೊಳ್ಬೇಕು ಅಂದ್ರೆ ಸದಾ ಶಕ್ತಿ ಸಂಪನ್ನತೆ ಅನುಭವ ಮಾಡ್ರಿ. किसी भी प्रकार के विघ्नों से, कमजोरियों से या पुराने संस्कारों से मुक्ति चाहते हो तो शक्ति धारण करो. अंडरलाइन. ಯಾವುದೇ ಪ್ರಕಾರದ ವಿಘ್ನಗಳು, ಯಾವುದೇ ಪ್ರಕಾರದ ಸಮಸ್ಯೆಗಳು, ಯಾವುದೇ ಪ್ರಕಾರದ ಹಳೆಯ ಸ್ವಭಾವ ಸಂಸ್ಕಾರಗಳಿಂದ ನೀವು ಮುಕ್ತಿ ಪಡಿಬೇಕು ಅಂತೀರಂದ್ರ ಶಕ್ತಿ ರೂಪವನ್ನ ಧಾರಣೆ ಮಾಡ್ಕೊಡ್ರಿ. ಅರ್ಥಾತ್ ಅಲಂಕಾರಿ ರೂಪ ಹೋಕರ್ ರಹೋ. ಅದಕ್ಕಾಗಿ ಅಲಂಕಾರಿ ರೂಪವನ್ನ ಧಾರಣೆ ಮಾಡ್ಕೊಡ್ರಿ ಅಂತಾರ ಬಾಬಾ. जो अलंकारों से सदा सजे सजाए रहते वह भविष्य में विष्णु वंशी बनते हैं. ಬಹಳ ಗುಹ್ಯ ರಹಸ್ಯ. ಸತ್ಯುಗದ ಸೂರ್ಯವಂಶ ಮನೆತನದಲ್ಲಿ ವಿಷ್ಣು ವಂಶದಲ್ಲಿ ಯಾರು ಜನ್ಮ ತಗೋತಾರಂದ್ರೆ ಬಾಬಾ ಹೇಳ್ತಾರೆ, ಯಾರು ಈ ಸಮಯದಲ್ಲಿ ವಿಷ್ಣುವಿನ ಹಾಗೆ ಶೃಂಗಾರವನ್ನ ಮಾಡ್ಕೊಂಡಿರ್ತಾರೆ. ವಿಷ್ಣುವಿನ ಹಾಗೆ ಶೃಂಗಾರ ಅಂತಂದ್ರೆ ಕಲ್ಲರ್ ಹಚ್ಕೊಂಡು, ಹಾರ ಹಾಕೊಂಡು, ಕಿರೀಟ ಹಾಕೊಂಡು ಹೀಗಲ್ಲ. ವಿಷ್ಣುವಿನ ಹಾಗೆ ಶೃಂಗಾರ ಅರ್ಥಾತ್ ಯಾವುದು? ವಿಷ್ಣುವಿನ ಕೈಯಲ್ಲಿ 4 ಅಲಂಕಾರಗಳನ್ನ ತೋರಿಸಲಾಗಿದೆ. ಕಮಲ ಪುಷ್ಪ ಸಮಾನ ದಿವ್ಯ ಬುದ್ಧಿ, ಚಕ್ರ, ಬುದ್ಧಿಯಲ್ಲಿ ಸದಾ ಸ್ವದರ್ಶನ ಚಕ್ರವನ್ನ ತಿರುಗಿಸುವಂಥದ್ದು. ಹೀಗೆ ಬಾಬಾ ಹೇಳ್ತಾರೆ 4 ಅಲಂಕಾರಗಳನ್ನ ಯಾರು ಈ ಸಮಯದಲ್ಲಿ ಅದರ ಸ್ವರೂಪದಲ್ಲಿ ಸ್ವಮಾನದಲ್ಲಿ
ಅದರ ಮೂಲ ಸ್ಥಿತಿಯಲ್ಲಿ ಸ್ಥಿತಾಗಿರ್ತಾರೋ ಅವರೇ ಸತ್ಯುಗದ ವಿಷ್ಣು ವಂಶದಲ್ಲಿ ಬರಲಿಕ್ಕೆ ಸಾಧ್ಯ. ಲೇಕಿನ್ ಅಭಿ ವೈಷ್ಣವ್ ಬನ್ ಜಾತೆ ಹೇ, ಆದ್ರೆ ಈಗ ಏನಾಗ್ತೀರಿ ವೈಷ್ಣವ್, ಸತ್ಯುಗದಲ್ಲಿ ವಿಷ್ಣು ವಂಶಜರು ಆಗ್ತೀರಿ. ಉನ್ಹೇ ಕೋಯಿ ಭಿ ತಮೋಗುಣಿ ಸಂಕಲ್ಪ ವ ಸಂಸ್ಕಾರ ಟಚ್ ನಹಿ ಕರ್ ಸಕ್ತಾ. ಇದೊಂದು ಅವಸ್ಥಾ, ಇದು ಮನೋಸ್ಥಿತಿ, ವಿಷ್ಣುವಿನ ಅವಸ್ಥಾ ಒಂದು ಮನೋಸ್ಥಿತಿ. ಯಾರು ಈ ಸತ್ಯ ಅನುಭವ ಮಾಡ್ತಾರೋ, ಅಂದ್ರೆ ನಾನು ನಿರಾಕಾರ ಆತ್ಮ ಇದ್ದೀನಿ, ನನ್ನನ್ನ ಈ ಜಗತ್ತಿನ ಯಾವ ವಸ್ತು ಯಾವ ಶಬ್ದ ಟಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಶುದ್ಧ ನಿರ್ಮಲವಾಗಿರುವ ಆತ್ಮ ಇದೀನಂತ ಖರೇನೆ ಯಾರು ಈ ಸತ್ಯವನ್ನ ಅನುಭವ ಮಾಡಿದಾರೋ ಅವರಿಗೆ ಯಾವ ಅಸುರಿ ಸಂಕಲ್ಪಗಳು ಟಚ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಈ ಪುರಾಣಿ ದುನಿಯಾ ಅಥವಾ ಪುರಾಣಿ ದುನಿಯಾ ಕಿ ಕೋಯಿ ಭಿ ವಸ್ತು ವ್ಯಕ್ತಿಯೋ ಸೇ ಸಹಜಿ ಕಿನಾರ ಕರ್ಲೇತೆ. ಅವರು ಈ ಹಳೆಯ ಜಗತ್ತು, ಹಳೆಯ ವ್ಯಕ್ತಿಗಳು, ಹಳೆಯ ವಸ್ತುಗಳೇನದಾವಲ್ಲ ಈ ಜಗತ್ತಿನ, ಅವುಗಳಿಂದ ಜಲ್ದಿನೇ ಅವ್ರು ಡಿಟ್ಯಾಚ್ ಆಗ್ತಾರ. ಅಂದ್ರೆ ಅದು ಇದ್ರೆ ನನ್ ಖುಷಿ, ಅದು ಇದ್ರೆ ನಾ ಕಂಫರ್ಟ್, ಅದು ಇದ್ರೇನೆ ನನಗ್ ನಡೀತದ, ಇಲ್ಲ ಇವೆ ಯಾವುದೂ ಇಲ್ಲ ಅಂದ್ರೂ ಕೂಡ ಅವ್ರು ಆರಾಮಾಗಿರ್ತಾರ. ಯಾವ್ದಾದ್ರೂ ವಸ್ತುಗಳು ಹಳೆಯ ಜಗತ್ತಿಂದದಾತಂದ್ರ ಅದರಿಂದ ಡಿಟ್ಯಾಚ್ ಆಗೋದ್ರಲ್ಲಿಯೂ ಕೂಡ ಅವರು ಬಹಳ ಸಹಜ ಅಭ್ಯಾಸ ಅವ್ರಿಗಿರ್ತದೆ. ಉನ್ಹೇ ಕಾರಣೆ ಅಕಾರಣೆ ಬಿ ಕೋಯಿ ಟಚ್ ನಹಿ ಕರ್ ಸಕ್ತಾ. ಟಚ್ ಅಂದ್ರ ಮೈ ಮುಟ್ಟೋ ಮಾತಲ್ಲ, ಕಾರಣೆ ಅಕಾರಣೆ ಅವ್ರಿಗೆ ಯಾರು ಟಚ್ ಮಾಡೋದಿಲ್ಲ. ಅರ್ಥಾತ್ ಬುದ್ಧಿಯಲ್ಲಿ ನಿರಾಕಾರಿಪನ ನಿರ್ವಿಕಾರಿಪನ ಇದೆ, ನಾನು ದೇಹ ಅಲ್ಲ ಅಂತ ಅಂದಮೇಲೆ ದೇಹಕ್ಕೆ ಯಾರಾದ್ರೂ ಅಂದ್ರೂ ಪಾತ್ರಕ್ಕೇನಾದ್ರೂ ಆದ್ರೂ ಕೂಡ ನನಗೆ ಯಾರು ಏನು ಮಾಡಕ್ ಸಾಧ್ಯ ಇಲ್ಲ ಅನ್ನೋಂಥ ನಿಶ್ಚಯ ಯಾರಿಗಿದೆಯೋ ಅವರಿಗೆ ಕಾರಣ ಆಗಿ ಅಥವಾ ಅಕಾರಣೆ ಡ್ರಾಮಾ ಅನುಸಾರ ಬುದ್ಧಿಯ ಏನು ದಿವ್ಯ ಸ್ವರೂಪ ಆತ್ಮನನ್ನ ಯಾರೂ ಟಚ್ ಮಾಡಕ್ ಸಾಧ್ಯನೇ ಇಲ್ಲ. ಖರೆ ಅಂದ್ರ ಯಾವ ಆತ್ಮನಿಗೂ ಕೂಡ, ಕೇವಲ ನಾನಷ್ಟೇ ಅಲ್ಲ, ಯಾವುದೇ ಮೂಲ ಆತ್ಮನನ್ನ ಈ ನಾಟಕದ ಯಾವ ವಸ್ತು ವ್ಯಕ್ತಿ ಸಮಸ್ಯೆ ಟಚ್ ಮಾಡಕ ಸಾಧ್ಯನೇ ಇಲ್ಲ. ಆದ್ರೆ ಆ ಸ್ವರೂಪದಲ್ಲಿ ಸ್ಥಿತಿದ್ರ ಈ ಒಂದು ಸತ್ಯದ ಮೇಲೆ ಯಾರಿಗೆ ವಿಶ್ವಾಸ ಇದೆ, ಅನುಭವಿ ಅದಾರ, ಅವರನ್ನ ಯಾರೂ ಟಚ್ ಮಾಡಕ್ ಸಾಧ್ಯ ಇಲ್ಲ. ಇನ್ ಟಚ್ ಮಾಡೋದು ಈ ಪಾತ್ರ ಅಂತೂ ನಾನು ಅಲ್ಲವೇ ಅಲ್ಲ. स्लोगन हर समय हर कर्म में बैलेंस रखना ही सर्व की ब्लेसिंग प्राप्त करने का साधन है. ಪ್ರತಿ ಸಮಯ ಪ್ರತಿ ಕರ್ಮದಲ್ಲಿ ಬ್ಯಾಲೆನ್ಸ್ ಇಡ್ರಿ ಅಂತಾರೆ ಬಾಬಾ. ಬ್ಯಾಲೆನ್ಸ್ ಏನು, ಎಷ್ಟು ನಾನು ಪಾತ್ರದಲ್ಲಿ ಬರ್ತೀನಿ, ಪಾತ್ರದಿಂದ ನ್ಯಾರ ಆಗುವ ಒಂದು ಅಭ್ಯಾಸ, ಎಷ್ಟೆಷ್ಟು ನಾ ಮಾತಿನಲ್ಲಿ ಬರ್ತೀನಿ, ಮಾತಿನಿಂದ ಪರಿಯಾಗುವ ಅಭ್ಯಾಸ. ಹೀಗೆ ಕರ್ಮದಲ್ಲಿ ಮತ್ತು ಪ್ರತಿಯೊಂದು ಸಮಯದೊಳಗ ನೀವೆಷ್ಟು ಬ್ಯಾಲೆನ್ಸ್ ಇಡ್ತೀರಿ, ಇದರಿಂದ ಎಲ್ಲರ ಬ್ಲೆಸ್ಸಿಂಗ್, ಒಂದು ಸ್ವಯಂ ನಾವು ಆತ್ಮರ ಬ್ಲೆಸ್ಸಿಂಗ್, ಆಮೇಲೆ ನಿರಾಕಾರ ತಂದೆಯಿಂದ ಆಶೀರ್ವಾದ ಸಿಗ್ತದ, ಪರಿವಾರದಿಂದಲೂ ಕೂಡ ಆಶೀರ್ವಾದ ಪ್ರಾಪ್ತಿಯಾಗ್ತದೆ. ವ್ಯಕ್ತಿ ಶಾರೆ ನಿಶ್ಚಯದ ಫೌಂಡೇಶನ್ ಗಟ್ಟಿ ಮಾಡ್ಕೊಡ್ರಿ, ಸದಾ ನಿರ್ಭಯ ಹಾಗೂ ನಿಶ್ಚಿಂತರಾಗಿರಿ. जैसे आपस में दो मित्र होते हैं तो उनके बीच में यदि कोई उनकी ग्लानि करने आता है तो वह उसके भाव को बदल देते हैं. ಪರಸ್ಪರ ಇಬ್ರು ಮಿತ್ರರು ಇರ್ತಾರ, ಅವ್ರ ಮಧ್ಯದಲ್ಲಿ ಏನಾದ್ರೂ ಯಾರಾದ್ರೂ ನಿಂದನೆ ಮಾಡ್ತಾರತ್ತಂದ್ರ ಆಗ ಅವ್ರು ಅದರ ಭಾವವನ್ನ ಬದಲಾಯಿಸ್ಬಿಡ್ತಾರ. ಜಹಾ ನಿಶ್ಚಯ ಹೋತಾ ಹೈ ವಹಾ ಶಬ್ದ ಕಾ ಭಾವ ಬದಲ್ ಸಾಧಾರಣ ಬಾತ್ ಹೋ ಜಾತಿ ಹೈ. ಎಲ್ಲಿ ಈಗ ತಿಳ್ಕೊಡ್ರಿ, ಇಬ್ರು ಫ್ರೆಂಡ್ಸ್ ಅದಾರ, ಅವ್ರಿಬ್ರು ಒಬ್ರಿಗೊಬ್ಬರಿಗೆ ಬಹಳ ಭಾವನೆ ಇದೆ, ಪ್ರೀತಿ ಇದೆ. ಅವರು ಫ್ರೆಂಡ್ಶಿಪ್ಪಿಗೆ ಯಾರಾದ್ರೂ ಏನಾದ್ರೂ ಅಂದ್ರು ಅಂತಂದ್ರ ಅವ್ರು ಅನಿಸ್ಕೊಳಂಗಿಲ್ಲ. ನಿಮ್ ದೋಸ್ತನೇ ಹಿಂಗ್ ಮಾಡ್ಯಾನತ್ತಂದ್ರು ಅವ್ರು ಅದ್ರ ಮೇಲೆ ವಿಶ್ವಾಸ ಇಡೋದಿಲ್ಲ. ಯಾಕಂದ್ರೆ ಅದು ಪೂರ್ಣ ವಿಶ್ವಾಸ ಇದೆ ದೋಸ್ತ್ ಅಂದ್ರ ಹೆಂಗದಾರ ಅಂತ. ತೋ ಜಹಾ ನಿಶ್ಚಯ ಹೋತಾ, ಎಲ್ಲಿ ನಿಶ್ಚಯ ಇದೆ ನನ್ ಗೆಳೆಯ ಏನದಾನ ಹೆಂಗದಾನ ಅಂತ ನನ್ಗೆ ಗೊತ್ತಿದೆ ಅಂತ, ಎಲ್ಲಿ ನಿಶ್ಚಯ ಇದೆ ಅಲ್ಲಿ ಶಬ್ದದ ಭಾವ ಬದಲಾವಣೆ ಆಗ್ತದ. ಅದು ಒಂದ್ ವೇಳೆ ಮಾತು ದೊಡ್ಡದಿದೆ ಅಂದ್ರೂ ಕೂಡ ಅದು ಸಾಧಾರಣ ಚಿಕ್ಕದಾಗಿ ಬಿಡ್ತದ. ತೋ ಹರೇಕಿ ವಿಶೇಷತಾಕೋ ದೇಕೋ ಅಂದಮೇಲೆ ಎಲ್ಲಾ ಪಾತ್ರದೊಳಗಿರುವಂತ ವಿಶೇಷತೆಗಳನ್ನ ನೋಡ್ರಿ. ಅನೇಕ ಹೋತೆ ಬಿ ಏಕ್ ದಿಖಾಯಿ ದೇಂಗೆ. ನೋಡ್ಲಾಕ್ ಎಲ್ಲಾರು ಬೇರೆ ಬೇರೆ ಜಾತಿ, ಬೇರೆ ಬೇರೆ ಲಿಂಗ, ಬೇರೆ ಬೇರೆ ಅವರ ಏಜ್ ಇದ್ರೂ ಕೂಡ ಏಕತೆ ಕಾಣಿಸ್ತದ. ಯಾಕೆ ಎಲ್ಲರೂ ನಿರಾಕಾರ, ಒಬ್ಬ ಭಗವಂತನ ಮಕ್ಕಳು ನಿರಾಕಾರ ಆತ್ಮರಂದ್ಮೇಲೆ ಎಲ್ಲರೊಳಗೂ ಆ ಏಕತೆಯ ಸ್ವರೂಪ ಕಾಣಿಸ್ತದೆ. ಏಕಮತ್ ಸಂಘಟನ್ ಹೋ ಜಾಯೇಗಾ. ಇದರಿಂದ ಸಂಘಟನೆ ಕೂಡ ಏಕಮತ್ ಆಗಕ್ಕ ಸಾಧ್ಯ ಇದೆ. ಏಕಮತ ಸಂಘಟನೆ ಅಂದ್ರೆ
ಸ್ಥೂಲ ರೂಪದಲ್ಲಿ ಏಕತೆ ಯಾವಾಗ ಆಗಕ್ಕೆ ಸಾಧ್ಯ? ಸೂಕ್ಷ್ಮ ಪುರುಷಾರ್ಥದಲ್ಲಿ ಸೂಕ್ಷ್ಮವಾಗಿ ಮನಸ್ಸು, ಬುದ್ಧಿ, ಸಂಸ್ಕಾರ ಇವು ಮೂರು ಏಕತ್ರಿತ ಆಗಿ ಒಬ್ಬ ನಿರಾಕಾರ ಆತ್ಮನ ಕಡೆಗೆ ಯಾವಾಗ ಏಕಾಗ್ರ ಆಗ್ತಾವೋ, ನಾ ಇರುವುದೇ ಆತ್ಮ ಅನ್ನುವಂಥ ಸತ್ಯ ಮನಬುದ್ಧಿ ಸಂಸ್ಕಾರಗಳಲ್ಲಿ ತುಂಬುತ್ತದೋ, ಇದು ಏಕಾಗ್ರತೆ, ಇದು ಏಕತೆ. ಈ ಏಕತೆಯಲ್ಲೇ ಶಕ್ತಿ ಇದೆ. तो कोई किसके ग्लानि की बातें सुनाए तो उसे टेका देने के बजाय ಸುನಾನೆ ವಾಲೆ ಕಾ ರೂಪ್ ಪರಿವರ್ತನ ಕರ್ ದೋ. ಬಾಬಾ ಹೇಳ್ತಾರ, ಈಗ ನಮಗೆ ಯಾರಾದರೂ ಏನಾದರೂ ಅಂದರು, ಬ್ರಹ್ಮಕುಮಾರಿ ಸಂಸ್ಥೆಗಂದ್ರು, ನಮ್ಮ ಸ್ನೇಹಿತರಿಗಂದ್ರು, ನಮ್ಮ ಅಕ್ಕೋರಿಗಂದ್ರು, ಬಾಬಾ ಅಂತಾರ ನಾವೇನು ಟೇಕಾ ತೊಗೊಂಡೀವಿ, ನೀವು ಹಿಂಗೆ ಯಾಕಂದ್ರಿ ಅಂತ ಎಷ್ಟು ಮಂದಿಗೆ ಇದೇ ಕೆಲಸ ಮಾಡ್ತೀರಿ. ಆದರೆ ನಮ್ಮೊಳಗಿನ ನಿಶ್ಚಯ, ನಮ್ಮೊಳಗಿನ ಪ್ರೇಮ ಅವ್ರ ಮಾತಿನ ಭಾವ ಬದಲಾಗಿ ಬಿಡ್ಬೇಕಂತಾರ ಬಾಬಾ. ಅವ್ರೇನಂತ ಕೆಟ್ಟ ಉದ್ದೇಶದಿಂದ ಮಾತಾಡ್ಬೇಕಂತಾರ, ಹೆಸರು ಕೆಡಿಸ್ಬೇಕಂತಾರ, ನಿಂದನೆ ಮಾಡ್ಬೇಕಂತಾರ, ಅವ್ರ ಭಾವ ಬದಲಾಗಬೇಕು. ಅಷ್ಟು ನಿಮಗೆ ಒಂದು ನಿಶ್ಚಯ ಇರಬೇಕು ಅಂತ. ಓಂ ಶಾಂತಿ. ಅನುಭವ ಮಾಡೋಣ. ನಾನು ನಿರಾಕಾರ ಆತ್ಮ. ಈ ನಾಟಕದಲ್ಲಿ ಈಗ ನನ್ನ ನಿರಾಕಾರಿ ಸ್ಥಿತಿಯಲ್ಲಿ ನನ್ನ ಮೂಲ ಸತ್ಯದಲ್ಲಿ ಸ್ಥಿತವಾಗಿರುವ ಕಾರಣ ಈ ನಾಟಕದೊಳಗಿರುವ ಯಾವುದೇ ಕಮಜೋರಿ, ವಿಘ್ನ, ಯಾವುದೇ ಸಮಸ್ಯೆ ನನ್ನನ್ನು ಟಚ್ ಮಾಡಲು ಸಾಧ್ಯವಿಲ್ಲ. ಯಾಕೆಂದರೆ ನಾನು ದೇಹವಲ್ಲ, ನಾನು ವ್ಯಕ್ತಿಯಲ್ಲ, ನಾನು ಕೇವಲ ಒಬ್ಬ ಶರೀರಧಾರಿ ಮನುಷ್ಯನಲ್ಲ. ಈ ಎಲ್ಲ ಮನುಷ್ಯ ರೂಪಿ ಪಾತ್ರದಿಂದ ಭಿನ್ನವಾಗಿರುವ ನಿರಾಕಾರಿ ನಿರ್ವಿಕಾರಿ ಸತ್ಯ ನಾನು. ನನ್ನನ್ನು ಈ ಜಗತ್ತಿನ ಯಾವ ವಸ್ತು, ವ್ಯಕ್ತಿ, ಮಾತು, ಕಾರಣೇ ಅಕಾರಣೆ ಟಚ್ ಮಾಡಲು ಸಾಧ್ಯವೇ ಇಲ್ಲ. ಅಷ್ಟು ಶುದ್ಧ, ನಿರ್ಮಲ, ನಿರ್ವಿಕಾರಿ ಆತ್ಮ ನಾನು. ಇದೇ ನನ್ನ ಮೂಲ ನಿಶ್ಚಯವಾಗಿದೆ. ಈ ನಿಶ್ಚಯವಿರುವ ಕಾರಣವೇ ನಾನು ಸದಾ ನಿಶ್ಚಿಂತವಾಗಿರುವೆನು. ಓಂ ಶಾಂತಿ.